ಅವ್ರು 100% ಅಂತ ಹೇಳಿದ್ರು. ನಮ್ಗೆ 101% ಕೊಟ್ಟಿದ್ದಾರೆ. ಪ್ರಕಾರ ನಮ್ಮ ಹೊಸಕೋಟೆ ಕೋಡಿ ಗ್ರಾಮ ಇದೆಯಲ್ಲ, ಅಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಯಾವ್ದು ಈ ತರ ಇಲ್ಲ. ಇದನ್ನ ನೋಡಿದ್ರೆ ಇನ್ನೂ ಒಂದು 10 ಕಡೆ ಮಾಡಿಸ್ಬೇಕಂತ ಆಸಕ್ತಿ ಬರುತ್ತೆ ಅಂತ ನಮ್ಗೆ. ओम शतमानं भवति शतायुष्पुरुष आयुष श्रीवेन्द्रियोय प्रतिष्ठते देवर में लाख पड़ल देवर में लाख होगा ओम शतमानं भवति पाद दत्रा ओम शतमानं भवति शतायुष्पुरुष आयुष श्रीवेन्द्रियोय प्रतिष्ठते ಒಂದು ಕಾರ್ಯ ಒಂದು ಕೆಲಸ ಅನ್ನೋದು ನಿಮ್ದಿರುತ್ತೆ. ಎಲ್ಲ ನಿಮ್ ಹಿಂದೆ ನಾವು ಎಲ್ಲೂ ನೀವು ಮುಂದೆ ನೀವು ಅದಕ್ಕೆ ನೀವು ಇದೇ ತರ ನಡೆಸ್ಕೊಂಡು ಈಗಿನ ಜನಗಳ ತರ ತಲೆ ಆಲೋಚನೆ ಮಾಡಿದಿರ ದೊಡ್ಡವ್ರ ತರ ಆಲೋಚನೆ ಮಾಡ್ಕೊಂಡು ದೇವ್ರ ಕಾರ್ಯಗಳನ್ನ ಸಂತೋಷವಾಗಿ ನಡೆಸ್ಕೊಡಿ. ಶತಮಾನಂ ಭವತಿ ಶತಾಯುಷ್ ಪುರುಷ ಆಯುಷ್ ಶ್ರೀವೇಂದ್ರಿಯಾಯ ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ. ನಾವು ಬೆಂಗಳೂರು ಪೂರ್ವ ತಾಲೂಕು ಬಿದರಳ್ಳಿ ಹೋಬಳಿ ಉಸ್ಕೂರ್ ಕೋಡಿ ಗ್ರಾಮದ ವಾಸಿಗಳಾಗಿದ್ದು, ನಮಗೆ ಒಂದು ಆಂಜನೇಯನ ಉತ್ಸವ ಮೂರ್ತಿಯ ಅವಶ್ಯಕತೆ ಇದ್ದು ಸುಮಾರು 5 ವರ್ಷಗಳಿಂದ
ನಾವು ಇದನ್ನ ಯಾರು ಮಾಡ್ತಾರೆ ಚೆನ್ನಾಗಿ ಅದಕ್ಕೊಂದು ಇದ್ಬೇಕು ಅಂತೇಳಿ ಹುಡುಕಾಡ್ತಿದ್ದಾಗ ಆ ನಮ್ಮಲ್ಲಿ ಹುಸ್ಕೂರ್ ಗ್ರಾಮದಲ್ಲಿ ಒಂದು ಮಾರಮ್ಮ ದೇವಸ್ಥಾನಕ್ಕೆ ಮುಖವಾಡವನ್ನ ಮಾಡಿಕೊಡ್ತೀವಿ ಅಂತ ಹೇಳಿ ಆ ಶಂಕರಾಚಾರ್ಯ ಅವರು ಅಲ್ಲಿ ಒಪ್ಕೊಂಡು ಮಾಡಿದಾಗ ಅದನ್ನ ನೋಡಿ ನಾವು ನಮಗೊಂದು ಗ್ರಾಮಕ್ಕಿಂತ ಒಂದು ಮೆರವಣಿಗೆ ದೇವ್ರು ಬೇಕು ಅಂತ ಕೇಳಿದಾಗ ಇಂಥ ಕಡೆ ಇದೆ ಅಂತ ಹೇಳಿದ್ರು. ಅದರ ಅಡ್ರೆಸ್ ಬಂದು ಉಪ್ಪುಕುಂಟೆ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಮಂಜುನಾಥಾಚಾರ್ಯ ಅವರ ತಂಡದವರು ಮಾಡ್ತಾರೆ ಅಂತ ಹೇಳಿದಾಗ ನಾವು ಬಂದು ಈ ಒಂದು ಇಲ್ಲಿ ಮಾತಾಡಿ ಎಲ್ಲ ಒಂದು ವ್ಯವಸ್ಥೆಯನ್ನ ತಿಳ್ಕೊಂಡಾಗ ಅವರ ಒಂದು ಕೆಲಸದ ಎಲ್ಲಾನು ನೋಡಿ ನಮ್ಗೆ ಬಹಳ ಆಸಕ್ತಿ ಉಂಟಾಗಿ ನಾವಿಲ್ಲಿ ಕೊಟ್ಟಾಗ 30 ದಿವಸದೊಳಗಡೆ ಅದನ್ನ ನಮ್ಮ ಒಂದು ಅಭಿರುಚಿಗೆ ತಕ್ಕಂತೆ ಅದನ್ನ ಮಾಡಿ ಕೊಟ್ಟಿದ್ದಾರೆ. ಬಹಳ ಅವ್ರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಆಭರಿಸ್ತೀನಿ. ಮಂಜುನಾಥ್ ಶಾಸ್ತ್ರಿ ಅವ್ರಿಗೆ ಈಗ ಈ ಒಂದು ಆಂಜನೇಯ ಮೂರ್ತಿಯನ್ನು ನೋಡಿದಾಗ ದೇವರೇ ಬಂದು ನಮ್ಮ ಒಂದು ಇದರಲ್ಲಿ ಇದು ಗ್ರಾಮದಲ್ಲಿ ನೆಲೆಸಿರುವಂತ ಒಂದು ಇದು ನಮ್ಗ ಅನಿಸ್ತಾ ಇದೆ, ಫೀಲಿಂಗ್ ಇದೆ. ನಮ್ಮ ಪ್ರಕಾರ ನಮ್ಮ ಹೊಸಕೋಟೆ ಕೋಡಿ ಗ್ರಾಮ ಇದೆಯಲ್ಲ, ಅಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಯಾವ್ದು ಈ ತರ ಇಲ್ಲ, ಉತ್ಸವ ಮೂರ್ತಿ ಯಾವ್ದು ಇಲ್ಲ. ಇದೊಂದೇ ಉತ್ಸವ ಮೂರ್ತಿ ಈ ತರ ನಾವು ತಗೊಂಡ್ ಹೋಗ್ತಿರೋದು. ಇದನ್ನ ನೋಡಿದ್ರೆ ಇನ್ನೂ ಒಂದು 10 ಕಡೆ ಮಾಡಿಸ್ಬೇಕಂತ ಆಸಕ್ತಿ ಬರುತ್ತೆ ಅಂತ ನಮ್ಗೆ ನಂಬಿಕೆ. ಅವ್ರು 100% ಅಂತ ಹೇಳಿದ್ರು, ನಮ್ಗೆ 101% ಕೊಟ್ಟಿದ್ದಾರೆ. ಆಮೇಲೆ ನಮ್ಮೂರಲ್ಲಿ ಇದು ಮೊದಲನೆಯ ಪಂಚಲವದ ಉತ್ಸವ ಮೂರ್ತಿಯಾಗಿದ್ದು ನಾವು ಬಹಳ ಸಂತೋಷದಿಂದ ಇವತ್ತು ಇದನ್ನ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋಕೆ ಇಷ್ಟಪಡ್ತೇವೆ. ಹಾಗೂ ಈ ಶ್ರೀರಾಮನವಮಿಯಲ್ಲಿ ನಾವು ಇವತ್ತು ಈ ಊರಲ್ಲಿ ನಾವು ಉತ್ಸವ ಮೂರ್ತಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಕ್ಕೆ ನಾವು ಅದನ್ನ ಆಸಕ್ತಿದಾಯಕವಾಗಿದ್ದೀವಿ. ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತೆ ವಿನಾಯಕನ ದೇವಸ್ಥಾನದಲ್ಲಿ ಮೂಲ ವಿಗ್ರಹ ಇತ್ತು. ಅದನ್ನ ನಾವು ರೋಡ್ ಅಗಲೀಕರಣ ಇದು ನ್ಯಾಷನಲ್ ಹೈವೇದು ರೋಡ್ ಅಗಲೀಕರಣ ಆದಾಗ ದೇವರನ್ನ ಎಲ್ಲೋ ಒಂದ್ ಕಡೆ ನೀರಲ್ಲಿ ಬಿಡುವಂತ ಒಂದು ಪ್ರಸಂಗ ಬಂದಾಗ ಊರಿನ ನಮ್ಮ ಎಲ್ಲಾ ಗ್ರಾಮಸ್ಥರು ಸೇರಿ ಅದಕ್ಕೊಂದು ನೆಲೆಯನ್ನ ಕಲ್ಪಿಸಿ ಇವತ್ತು ನಾವಲ್ಲಿ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಅಂತೇಳಿ 14 ವರ್ಷದ ವಾರ್ಷಿಕೋತ್ಸವನ ಮುಗಿಸಿದ್ದೇವೆ. ಈಗ 15ನೇ ವರ್ಷದ ಒಂದು ಇದಕ್ಕೆ ಈ ಉತ್ಸವ ಮೂರ್ತಿಯನ್ನ ನಾವು ಅಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀವಿ. ಆಕ್ಚುಲಿ ಒಂದು ಕೋತಿ ತೀರೋಗಿತ್ತು, ಸತ್ತೋದಾಗ ಆಕ್ಸಿಡೆಂಟಲ್ ಆಗಿ ಅದನ್ನ ಹೋಗಿ ನಾವು ಮುಚ್ಚಿದ್ವಿ ಅಲ್ಲಿ ಎಲ್ಲ ಊರಲ್ಲಿ ಹುಡುಗರೆಲ್ಲ ಸೇರ್ಕೊಂಡು. ಅದು ಇಷ್ಟು ಉದ್ದ ಬೆಳೆದು ನಿಂತಿದೆ. ಅದ್ ನೋಡಿ ನಿಂತಿದೆ ಇದು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ನಾವೆಲ್ಲಾ ಗ್ರಾಮಸ್ಥರು ಸೇರಿ ಎಲ್ಲಾ ಯುವಕರ ತಂಡದಿಂದ ಇದನ್ನ ನಾವು ಮಾಡ್ತಾ ಇದ್ದೀವಿ. ನಾವ್ ಇದು ಊರಿಗೆ ತಗೊಂಡೋದ್ರೆ ಈ ಉತ್ಸವ ಮೂರ್ತಿ ನಮ್ಮ ಊರು ಅಭಿವೃದ್ಧಿ ಆಗುತ್ತೆ, ಇನ್ನ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇದೆ ನಮ್ಗೆ. ಆ ತರ ಇದೆ ನಮ್ಗೆ ಇಲ್ಲಿ. ಪ್ರತಿ ವರ್ಷ ಹನುಮಾನ್ ಜಯಂತಿಗೆ ಅಲ್ಲಿ ತುಂಬಾ ವಿಜೃಂಭಣೆಯಾಗಿ ನಾವು ಆಚರಣೆ ಮಾಡ್ತೀವಿ. ಹನುಮಾನ್ ಜಯಂತಿ ಎಷ್ಟು ಸಾವಿರ ಜನ ಬರ್ತಾರೋ ಗೊತ್ತಿಲ್ಲ, ನಾವು ಎಷ್ಟು ಅಡಿಗೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ಎಷ್ಟು ಮಾಡಿದ್ರುನು ಎಂತ ಮಳೆ ಇರ್ಲಿ ಎಂತ ಗಾಳಿ ಇರ್ಲಿ ಏನೇ ಇದ್ರುನು ಒಂದ್ 2 ಅವರ್ 3 ಅವರ್ಗೆ ಆ ಪ್ರಸಾದ ಖಾಲಿ ಮಾಡ್ಬಿಡ್ತಾರೆ. ಒಂದು ದಿನಾನು ಅಡೆತಡೆ ಯಾವ್ದು ಇಲ್ಲ. ಎಷ್ಟು ಇದ್ರುನು ಆ ಟೈಮ್ಗೆ ಏನಾಗ್ಬೇಕೋ ಅಲ್ಲೇ ನೆಲೆಸ್ತದೆ. ಎಷ್ಟು ವರ್ಷ ಆ ದೇವ್ರಿಗೆ ನಾವು ದೇವ್ರಿಗೆ ಹಂಗೆ ಪೂಜೆ ಅಲ್ಲಿ ನಡೀತಾ ಇರುತ್ತೆ. ಆ ದೇವ್ರೆ ಕೇಳುತ್ತೆ ಹಿಂಗೆ ಆಗ್ಬೇಕು ಹಿಂಗೆ ಆಗ್ಬೇಕಂತ ಅದ್ ಹಂಗೆ ನಡೀತಿದೆ ಗ್ರ್ಯಾಂಡ್ ಆಗಿ. ಪ್ರತಿ ವರ್ಷನೂ ಒಂದೊಂದ್ ಅಲಂಕಾರ ದೇವ್ರಿಗೆ. ಕಡಿಯಾಕ ಹೋದ್ರು, ಅಲ್ಲಿ ಕಡಿಯಾಕ ಅವಕಾಶ ಕೊಟ್ಟಿಲ್ಲ ಅವ್ರಿಗೆ. ಆ ಮರದ ಕೆಳಗಡೆ ಕೋತಿನ ಸಮಾಧಿ ಮಾಡಿದ್ವಿ. ಅಲ್ಲಿಂದ ಇನ್ನೂ ಬೆಳಿತಾನೆ ಇದೆ, ಆಯ್ತು, ದೇವಸ್ಥಾನ ಇದಾನೆ ಅಲ್ಲಿ ಎಲ್ಲ ಐತೆ ಇನ್ನೂ. ಅಷ್ಟೊಂದನ್ನು ಅಷ್ಟು ಆಗ್ಬೇಕು ಅಂದ್ರೆ ತಮಾಷೆ ಇಲ್ಲ. ಅದು ಯಾವ ಗಳಿಗೆಯಲ್ಲಿ ಯಾವ ಮುಹೂರ್ತದಲ್ಲಿ ನೀವು ಅಲ್ಲಿ ಕೈ ಇಟ್ರು, ಮೂಲ ಸ್ಥಾನದಲ್ಲಿ ಯಾರಿಟ್ರು ಭಗವಂತ ಪುಣ್ಯಾತ್ಮರು, ಅದು ಒಬ್ಬೊಬ್ರು ಕೈ ಗುಣ ಹಂಗಿರುತ್ತೆ, ಸ್ಥಾನ ಬಲ ಹಂಗಿರುತ್ತೆ. ಎಲ್ಲದಕ್ಕೂ ಇಂಪಾರ್ಟೆಂಟ್ ಸ್ಥಾನ ಬಲ ಅನ್ನೋದು, ಅದರ ಜೊತೆಗೆ ದೈವ ಬಲ. ಅವೆರಡೂನು ಒಂದಾದಾಗ ಅದೊಂದು ಮಹಾಕ್ಷೇತ್ರವಾಗೇ ಉಳಿಯುತ್ತೆ. ಇವಾಗ ಹಂಗಂಗ್ ಸುಮ್ನೆ ಆಗಲ್ಲ. ಸ್ಥಾನ ಬಲ ದೈವ ಬಲ ಎರಡು ಒಂದಾದಾಗೆ ಅಲ್ಲೊಂದು ವಿಚಿತ್ರವಾದ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿ ಆ ಜಾಗದಲ್ಲಿದೆ. ಇಲ್ಲಿ ದೇವರಲ್ಲೂ ಪವರ್ ಇದೆ, ಅಲ್ಲಿ ಸ್ಥಾನ ಬಲದಲ್ಲೂ ಇದೆ. ಇನ್ನಿಷ್ಟಿಗೆ ಇಷ್ಟ ಆಗುತ್ತೆ. ಅದು ಒಳ್ಳೇದಾಗ್ಲಿ. ಮೊದ್ಲು ಎಲ್ಲಾ ಭಕ್ತಾದಿಗಳಿಗೂ ಒಳ್ಳೇದಾಗ್ಲಿ ಅಷ್ಟೇ. ನಮಗೂ ಅದೇ ಒಳ್ಳೇದಾಗ್ಬೇಕು. ಬರೋರ್ಗೆ ಏನ್ ಹೇಳೋದು? ಈ ಒಂದು ಉತ್ಸವ ಮೂರ್ತಿಯ ಒಂದು ಇದನ್ನ ನೋಡಿದಾಗ ಈ ಒಂದು ತಂಡ ಇದೆಯಲ್ಲ, ಈ ನಮ್ಮ ಮಂಜುನಾಥ್ ಶಾಸ್ತ್ರಿ ಇವರು ಇದ್ದಾರೆ, ಆಮೇಲೆ ನಂದೀಶು ಮತ್ತೆ ವಿನಯ್, ಶಂಕರ್, ಈ ಒಂದು ಇದಕ್ಕಿಂತ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ. ಹಾಗಾಗಿ ನಾವು ನಮ್ ಕಡೆಯಿಂದನೂ ಸಹ ಯಾರೇ ಬಂದು ಕೇಳಿದ್ರು ಸಹ ನಾವ್ ಇಲ್ಲೇ ಕರ್ಕೊಂಡ್ಬಂದು ಇಲ್ಲೇ ಮಾಡಿಸಿ ಏನೋ ಒಂದು ಇದಕ್ಕೆ ನಾವು ಮಾಡ್ಕೊಡ್ತೇವೆ.